अगर पब्लिक भी पब्लिक प्लेस में वीडियो बनाता है, देयर इज अ नो रिस्ट्रिक्शन। आप पहले रूल्स को रेगुलेशंस को पढ़ो सर। पहले आप अधिकार में हो, ऐसा नहीं करने का कभी भी, है ना। ಸಿಟ್ಟಾಗಿ ಬಂದಿದೆ ಗೊತ್ತಾ, ಇವ್ರು ಕುಡ್ದಿದ್ದಾರೆ ಅಂತ ಹೇಳ್ತಾರೆ, ಇವರು ಚೆಕ್ ಮಾಡೋಣ ನಡ್ರಿ ಅಂತ ಹೇಳ್ತೀವಿ ನಾವು। ಈಗ ನಡ್ರಿ ಸರ್, ಕುಡ್ದಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಈಗ ಚೆಕ್ ಮಾಡ್ಕೊಂಡು नड्री सर। इवाग आपका नाम क्या है सर? आपका नाम कचौरी। देखिए सर, अगर इसमें अगर वीडियो बना रहे हैं, मेरे को बताइए क्या समस्या है, मेरे को बता रहे हैं। अगर यात्री की महिलाओं की समस्या है, अरे सर इसमें वीडियो बनाए ये बंदा, अगर इसमें क्या गलत है मेरे को बताओ सर। ಇವರು ಸಾರ್ವಜನಿಕರ ಜೊತೆನೂ ಕೂಡ ಒಳ್ಳೆ ರೀತಿ ಬಿಹೇವ್ ಮಾಡಬೇಕೆ ಹೊರತು ಪತ್ರಕರ್ತರಿದ್ದಾರೆ ನಂಗೆ ಕೇಳೋದು ನನ್ನ ಕರ್ತವ್ಯ ಇದೆ, ನಂಗೆ ಕೇಳಬೇಕಷ್ಟೇ। ಕಮ್ಯುನಿಕೇಶನ್ ಗ್ಯಾಪ್ ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀವಿ, ಅದಾದ್ರೂ ನಾವು ಪ್ರೂಫ್ ತೋರಿಸ್ತಾ ಇದೀವಿ ಇಲ್ಲಿ ಏನಾಗ್ತಿದೆ ಅಂತ। ಇಷ್ಟಾದ್ರೂ ಕೂಡ ಅವ್ರು ಒಪ್ಕೊಳ್ತಾ ಇರಲಿಲ್ಲ ಅಂತಂದ್ರೆ ಎಂತ ಕ್ರಮ ಸರ್ ಇದು? ಇದೊಂದು ಸಲ ನಾ ಹೇಳ್ತೀನಿ ಸರ್, ಮುಂದಿನ ಸಲ ಹಿಂಗೇನಾರ ಆದ್ರೆ ನೀವು ಇದೊಂದು ಸಲ ಇದು ಕಲಬುರಗಿ RPF ರೈಲ್ವೆ ಠಾಣೆಯ ಅಧಿಕಾರಿಗಳ ಕತೆ ಇದು। ನಮ್ಮ ವರದಿಗಾರರು ಅಲ್ಲಿ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು, ಕೆಳಗಡೆ ಹೆಣ್ಮಗಳು ಬಿದ್ದಿದ್ದಾಳೆ, ಒಳಗಡೆ ಚೈನ್ ಅನ್ನ ಕೆಳಗಡೆ ಎಳೆದಿದ್ದಾರೆ, ಇಷ್ಟೊಂದು ಪ್ರಾಬ್ಲಮ್ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ವರದಿಗಾರರು ವರದಿ ಮಾಡ್ಲಾರ್ದೆ ಮತ್ತೇನ್ ಮಾಡ್ಬೇಕು? आप इसकी वजह से मैं चुप बैठ रहा हूँ आपको। क्यों बोले तो अगर इसके साथ बदतमीजी हुआ हम कभी भी बर्दाश्त नहीं करेंगे सर। ಇದು RPF ಪೊಲೀಸ್ ಠಾಣೆ ಕಲಬುರಗಿ ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿರತಕ್ಕಂತ RPF ಪೊಲೀಸ್ ಠಾಣೆ। ನಮ್ಮ ವರದಿಗಾರರು ಸ್ಟೇಷನ್ ನಲ್ಲಿ ವಿಡಿಯೋ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ಸಮಸ್ಯೆ ಆಗಿತ್ತು, ತಾಯಿ ಮಕ್ಕಳು ಕೆಳಗಡೆ ಸಮಸ್ಯೆ ಅನುಭವಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ RPF ಠಾಣೆಯ ಸಿಬ್ಬಂದಿಗಳು ಮೊಬೈಲ್ ಅನ್ನ ಕಸ್ಕೊಂಡು ಉದ್ದಟತನವನ್ನ ಮೆರೆದಿದ್ದಾರೆ। ಹಾಗಾಗಿ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದೀವಿ, ಊಟ ಮಾಡ್ತಿದ್ದಾರೆ, ಊಟ ಆದ್ಮೇಲೆ ಅವರಿಗೆ ಪ್ರಶ್ನೆಯನ್ನ ಕೇಳ್ತೇನೆ। ಬದತಮೀಜಿಯಿಂದ ಮಾತಾಡಿದ್ದಾರೆ ಇವರು, ಓಕೆ, ಅದಕ್ಕೆ ಉತ್ತರ ಕೊಡ್ಬೇಕು ಸಾಹೇಬ್ರು ಇವರು, ಯಾಕೆ ಯಾವ ಕಾರಣಕ್ಕಾಗಿ, ಅಥವಾ ಸಾರ್ವಜನಿಕರಿಗೆ ಯಾವ ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡೋದಕ್ಕೆ ಯಾವ ಸೆಕ್ಷನ್ ಅಲ್ಲಿ ನಿರ್ಬಂಧ ಇದೆ ಅಂತ ಹೇಳ್ಬೇಕು ಇವ್ರು ನಮ್ಗೆ। उनके पास ड्रेस या फिर उनका ड्रेस नहीं रहता, ID कार्ड रहते सर, ID कार्ड रहते। देखिए सर, लेकिन पब्लिक अगर बोलेगी कि भाई अगर पब्लिक भी पब्लिक प्लेस में वीडियो बनाता है, देयर इज अ नो रिस्ट्रिक्शन। आप पहले रूल्स को रेगुलेशंस को पढ़ो सर। पहले आप अधिकार में हो, ऐसा नहीं करने का कभी भी, है ना सर। ಒಂದ್ ಮಾತು ಹೇಳ್ರಿ, ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕಪ್ಪ ಅಂತ ಕೇಳಿದ್ರೆ ಬದತಮೀಜಿ ಇದೆ ಮಾತಾಡಿದ್ರೆ ನಡೆಯಲ್ಲ ನಮ್ಮ ಹತ್ರ, ಓಕೆ ಹೌದಾ? ಹೆಂಗ್ ಬರಲ್ಲ ಸರ್? ಈಗ ನಾ ವಿಡಿಯೋ ಸರ್, ನಾನು ನಿಮ್ಗೆ ಸದ್ಯಕ್ಕೆ ವಿಡಿಯೋ ಸರ್, ತಮ್ಮ ಹೆಸರು ಸರ್? ಆಯ್ತು ಸರ್, ಈಗ ನೀವು ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ, ನಾನು ಒಂದೇ ಕೇಳ್ತೀನಿ, ಅಲ್ಲಿ ಆಗ್ತಿರ್ತಕ್ಕಂಥ ವಿಡಿಯೋ ನಿಮ್ಗೆ ತೋರಿಸ್ತೀನಿ ನಾನು, ಎಷ್ಟೊಂದು ರಶ್ ಇದೆ, ಇವ್ರು ಆಮೇಲೆ ಬರ್ತಾರೆ, ಆಮೇಲೆ ಬಂದು ಅಲ್ಲಿ ಸ್ವಲ್ಪ ಸರಸ್ದಂಗ್ ಮಾಡಿ ವಿಡಿಯೋ ಕಸ್ಕೊಂತಾರೆ, ಮೊಬೈಲ್ ಕಸ್ಕೊಂತಾರೆ, ಯಾಕೆ ಅಲ್ಲ ನೀವು ಅವ್ರಿಗೆ ಹೇಳಿದ್ರೆ ನಾವು ಪ್ರೆಸ್ ರಿಪೋರ್ಟ್ ಹೇಳ್ತಿದಾರೆ, ಎದುರು ಇದಾರೆ ಹೇಳ್ತಿದಾರೆ, ಅವರು ಹೇಳಿದ್ರು ಕೂಡ ಕಸ್ಕೊಂಡ್ರೆ। लेडीज मुझे बता रही है अंदर वाले की बोले वो हमारा वीडियो क्यों निकाल रहा है, वो वीडियो सर ऐसा नहीं चलेगा। वीडियो लेडीज अंदर का क्यों बताएगा सर? प्रॉब्लम तो बाहर है, ಅದು ತೋರಿಸ್ರಿ, ವಿಡಿಯೋ ತೋರಿಸ್ರಿ, ಬಿಟ್ಟಲ್ಲ ಈ ಕಡೆ। लेडीज क्यों बात करेगा आपसे? सर ऐसा नहीं चलेगा सर, ऐसा नहीं चलेगा। सिंगल लेडी ने कुछ भी नहीं, नॉर्मल वीडियो बना रहे, सिंगल वीडियो का कोई बना रहे सर। वीडियो बनाता हूँ, वीडियो दिखाता हूँ आपको, बाद में बात करो आप ಅವರಿಗೆ ಹುಡುಗಿ ವಿಡಿಯೋ ಮಾಡ್ಲತ್ತಾರೆ ಸರ್। ಇಲ್ಲಿ ಕೇಳಿ ಸರ್, ಇಲ್ಲಿ ಎಲ್ಲಿ ಹುಡುಗಿ ಇದೆ ಸರ್? ಇಲ್ಲಿ ಯಾವ ಹುಡುಗಿ ಇದೆ ಇಲ್ಲಿ सर? आप आराम से रहो, पहले हम दिखाते हैं उसको पहले। ಪಬ್ಲಿಕ್ ಅಂದ್ರ ಅಲ್ಲಿ ನೋಡ್ ಸರ ಎಲ್ಲ ಲೇಡೀಸ್ ಇರ್ತಾರ, ಜೆಂಟ್ಸ್ ಇರ್ತಾರ, ಪಬ್ಲಿಕ್ ಎಲ್ಲಿದೆ ಸರ್ ಇದು? ಅವ್ರಿಗೆ ಹಿಡ್ಕೊಂತ ಕುಡಿಸ್ತಾರೆ, ಏನಾದ್ರೂ ಅಸಹ್ಯವಾಗಿ ಅವ್ರು ವಿಡಿಯೋ ಮಾಡಿದಾರ? नहीं सर, वो क्या तो बदतमीजी से वीडियो करे, क्या तो नहीं करे, तो कोई बदतमीजी करे, आपके साथ कुछ बदतमीजी करे तो बदतमीजी करे, फोन क्यों खींचा आपने? उसको बोला भाई लेडीज को ये प्रॉब्लम ಇದು ಕಲಬುರಗಿ RPF ರೈಲ್ವೆ ಠಾಣೆಯ ಅಧಿಕಾರಿಗಳ ಕತೆ ಇದು। ನಮ್ಮ ವರದಿಗಾರರು ಅಲ್ಲಿ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು, ಕೆಳಗಡೆ ಹೆಣ್ಮಗಳು ಬಿದ್ದಿದ್ದಾಳೆ, ಒಳಗಡೆ ಚೈನ್ ಅನ್ನ ಕೆಳಗಡೆ ಎಳೆದಿದ್ದಾರೆ, ಇಷ್ಟೊಂದು ಪ್ರಾಬ್ಲಮ್ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ವರದಿಗಾರರು ವರದಿ ಮಾಡ್ಲಾರ್ದೆ ಮತ್ತೇನ್ ಮಾಡ್ಬೇಕು? ಆದ್ರೆ ಇವರು ಏನ್ ಕತೆ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಮೊಬೈಲ್ ಅನ್ನ ಕಸ್ಕೊಂಡು ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅವರನ್ನ ಸಮರ್ಥನೆ ಮಾಡ್ಕೊತಿರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ। ಇವ್ರ ಕತೆ ನಾನು ಕೇಳಕ್ ಬಂದಿಲ್ಲ ಸಾಗರ್ ಅವರೇ, ಕೇಳ್ರಿ ಮೊದಲು। ಇವ್ರು ಆಲ್ರೆಡಿ ಬದತಮೀಜಿ ಮಾಡಿದ್ದಾರೆ, ಕೇಳ್ರಿ ಮೊದಲು, ಉದ್ದಟತನ ಮೆರೆದಿದ್ದಾರೆ ಅವರು। ಈಗ ಮತ್ತೊಂದು ವಿಡಿಯೋ ತೋರ್ಸ ಕತೆ ಅಲ್ಲ, ನಾವು ವಿಡಿಯೋ ತೋರಿಸಿದ್ರಲ್ಲಿ ಏನ್ ಸಮಸ್ಯೆ ಇದೆ ತೋರಿಸ್ಬೇಕು ನೀವು। ನಾವು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಕುछ गलत है वो मेरे को बताना पहले आप। वो बताओ सर। आपका नाम क्या है सर? आपका नाम कचौरी। देखिए सर, अगर इसमें अगर वीडियो बना रहे हैं, मेरे को बताइए क्या समस्या है, मेरे को बता रहे हैं। अगर यात्री की महिलाओं की समस्या है, अरे सर इसमें वीडियो बनाया ये बंदा, अगर इसमें क्या गलत है मेरे को बताओ सर।
आपको लेकिन महिला अगर बोल रही है तो ಹೆಂಗ್ ಸರ್ ಹೆಂಗ್ರಿ ಎಲ್ಲ ಹೇಳೋದ್ ಬಳಕ ನೀವು ಆ ರೀತಿ ಮಾತಾಡ್ತೀರಿ ಅಂದ್ರೆ ತಪ್ಪಲ್ಲ ಸರ್. ये देखो ना मैं बता रहा हूँ ना आपको ಸರ್ ನೀವ್ ಹೇಳ್ರಿ ಸಾಗರ್ ಸರ್, ಒಂದ್ ವೇಳೆ ನೀವು ಸಾರ್ವಜನಿಕರು ಕೂಡ ಅಲ್ಲಿ ಆ ಪ್ಲೇಸ್ ಒಳಗೆ ವಿಡಿಯೋ ಮಾಡಿದ್ರೆ ಏನ್ ತಪ್ಪು ಅಂತ ನನ್ನ ಪ್ರಶ್ನೆ. ತಪ್ಪೇನಿಲ್ಲ ಸರ್, ಮತ್ತ್ ತಪ್ಪಿಲ್ಲ ಅಂತಂದ್ರೆ ಇವ್ರು ಕಸ್ಕೊಳ್ಳೋದು ಯಾಕೆ? प्लेस में आप ಇಲ್ಲಿ ನೋಡಿ ಇವ್ರು ಮೊಬೈಲ್ ಕಸ್ಕೊಂತಾರಲ್ಲ ಸಾಗರ್ ಓ ಅಪ್ಪಿ ಇದು ಮೊಬೈಲ್ ಇದು ತೋರಿಸ್ರಿ ಅವ್ರಿಗೆ ಸದ್ಯಕ್ಕೆ ಲಾಸ್ಟ್. ಸರಿ ನೋಡಿ ಇಲ್ಲಿ ನಿಂತಿದ್ದಾರೆ, ಈ ಆಂಗಲ್ ಅಲ್ಲಿ ಯಾವ ವಿಡಿಯೋ ಆಗ್ತಿದೆ? ಇವ್ರ ವಿಡಿಯೋನೇ ಆಗ್ತಿದೆ ಇಲ್ಲಿ, ಹೌದಲ್ಲ? ಈ ಆಂಗಲ್ ಅಲ್ಲಿ ಯಾರು ವಿಡಿಯೋ ಆಗ್ತಿದೆ ಇಲ್ಲಿ ಬಂದು ಕಸ್ಕೊಂತಾರ ನೋಡ್ರಿ. हाँ वही विंडो अंदर है। अरे भाई तुम्हारे को तुम्हारा वीडियो बना रहे, लड़की का क्या चक्कर है यहाँ पे? वो लोग बोल रहे हमें कि भाई वो हमारा वीडियो क्यों निकाल ಸರ್ ನೋಡಿ ಸಾಗರ್ ಅವರೇ, ಈ ರೀತಿಯಾಗಿ ಇವರು ಬಿಹೇವ್ ಮಾಡಿದ್ರೆ ನಾವು ಕೇಳಲ್ಲ. ಹೆಂಗ್ ಹೇಳೋ ಸರ್, ಕಮ್ಯುನಿಕೇಶನ್ ಗ್ಯಾಪ್ ಹಿಂಗಿರಲ್ಲ ಸರ್. ಸರ್ ಇನ್ನೊಂದ್ ಏನ್ ಕೇಳ್ತಾರ, ಸಿಟ್ ಹಾಕಿ ಬಂದಿದೆ ಗೊತ್ತಾ? ಇವ್ರು ಕುಡ್ದಿದ್ದಾರೆ ಅಂತ ಹೇಳ್ತಾರೆ, ಇವರು ಚೆಕ್ ಮಾಡೋಣ ನಡ್ರಿ ಅಂತ ಹೇಳ್ತೀವಿ ನಾನು. ಈಗ ನಡ್ರಿ ಸರ್, ಕುಡ್ದಿದ್ದಾರೆ ಅಂತ ಹೇಳ್ತಿದಾರಲ್ಲ, ಈಗ ಚೆಕ್ ಮಾಡ್ಕೊಂಡು ನಡ್ರಿ ಸರ್. ಇವಾಗ ಐಡಿ ಕಾರ್ಡ್ बताया सुबह आप ऐसे बिहेव नहीं कर सकते हो आप. ಹೆಂಗ್ರಿ ಸಾಗರ್ ಸರ್ ಈ ರೀತಿ ಬಿಹೇವ್ ಮಾಡೋದ? ಸರ್ ಹಂಗಲ್ಲ ಸರ್, ಒಬ್ಬ ಪತ್ರಕರ್ತನು ವಿಡಿಯೋ ಮಾಡೋದು ತಪ್ಪಾ ಸರ್? ನೀವೇ ಹೇಳಿ. ओके हमारा मामला छोड़ो नहीं एक मिनट हमारा छोड़ो, वो वीडियो वाला है उसका, अगर कोई वीडियो बना रहा पब्लिक उसका भी आप मोबाइल छीन लेते हैं बिना परमिशन के, उसका प्राइवेट प्रॉपर्टी है ना, अगर किसी का परमिशन रहा नहीं ना प्राइवेट प्रॉपर्टी है ना, नमगे पहले उसको चेक करना ना, वो क्या वीडियो में क्या कर रहे क्या नहीं, वैसे भी दिक्कत रहेगा। उसका भी वो ಮಿಸ್ಟೇಕ್ಸ್ ಎಲ್ರ ಕಡೆ ಆಗತ್ತೆ ಸರ್, ನಾವು ಒಪ್ಕೋತೀವಿ, ಈಗ ಒಪ್ಕೋತೀವಿ. ಆದ್ರೆ ತಪ್ಪು ಮಾಡಿ ನಾನು ಹಿಂಗೆ ಇದ್ದೀನಿ ಅಂತ ಹೇಳೋದು ತಪ್ಪು ಸರ್. ಅದು ಮತ್ತೆ ಈ ರೀತಿ ಬಿಹೇವ್ ಮಾಡಕ್ಕೆ ಯಾರು ಅವಕಾಶ ಕೊಟ್ಟರು ಸರ್ ಇವ್ರಿಗೆ? ಇವರು ಸಾರ್ವಜನಿಕರ ಜೊತೆನೂ ಕೂಡ ಒಳ್ಳೆ ರೀತಿ ಬಿಹೇವ್ ಮಾಡ್ಬೇಕೇ ಹೊರತು, ಪತ್ರಕರ್ತರಿದ್ದಾರೆ ನಂಗೆ ಕೇಳೋದ್ ನನ್ನ ಕರ್ತವ್ಯ ಇದೆ, ನಂಗೆ ಕೇಳ್ಬೇಕಷ್ಟೇ. ಕಮ್ಯುನಿಕೇಶನ್ ಗ್ಯಾಪ್ ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀವಿ, ಅದಾದ್ರೂ ನಾವು ಪ್ರೂಫ್ ತೋರಿಸ್ತಾ ಇದೀವಿ ಇಲ್ಲಿ ಏನಾಗ್ತಿದೆ ಅಂತ. ಇಷ್ಟ ಆದ್ರೂ ಕೂಡ ಅವ್ರು ಒಪ್ಕೊಳ್ತಾ ಇರಲಿಲ್ಲ ಅಂತಂದ್ರೆ ಎಂತ ಕ್ರಮ ಸರ್ ಇದು? ಇದೊಂದು ಸಲ ನಾ ಹೇಳ್ತೀನಿ ಸರ್, ಮುಂದಿನ ಸಲ ಹಿಂಗ ಏನಾರ ಆದ್ರೆ ನೀವು ಇದೊಂದ್ಸಲ ಇಲ್ಲ, ನೀವು गाली दिया ना उसको आरे कार्य बोला। देखो सर, हम भी आपको गाली नहीं दे रहे, गाली का मतलब नहीं है यहाँ पे सर. ಒಂದಕ್ಕೊಂದು ಮಾತಿ ಸುಮ್ಮನೆ ಬಿಡಿ. ಸರ್ ಮಾತು ಇದೊಂದು ದಯವಿಟ್ಟು ನಾ ಒಂದ್ಸಲ ರಿಕ್ವೆಸ್ಟ್ ಯಾವ್ರು ಸರ್ ನೀವು? ಮಾಡ್ತೀನಿ, ಇಲ್ಲ ಕಮಲಾಪುರ ಮರಗತ್ತಿ ಸರ್. और किसी को आप बिठाया आपने अंदर सर? अंदर किसको बिठाया आपने? हाँ चेन अंदर ने चेन खींचा, उसको पूछा था, हाँ सर, बोले नहीं साहब हमने नहीं खींचा करके, उसको छोड़ दिया आपने? हाँ, छोड़ दिया उसको, उसने बोला छोड़ दे सर, कह रहे बिटर कह रहे मतलब मरे सर, दूसरे ने खींचा है, दूसरे ने उसको छोड़ दिया आपने, क्या रख दिया? वो सब ग्रुप वाले थे, तो होता भी ग्रुप वाले थे, वो अंदर जो लड़के एग्जाम के लिए आए हुए थे, ग्रुप वाले थे, ग्रुप वाले थे सर। देखो सर, आपका रिस्पॉन्सिबल है सर, आपका नाम क्या बोला? सॉरी, आपके प्रॉपर्टी ये आया ना, कर अब सकते हैं। इसकी वजह से मैं उसको चुप बैठा हूं आपको. क्यों बोले तो अगर इसके साथ भी बदतमीजी हुआ हम कभी भी बर्दाश्त नहीं करेंगे सर. ಸರ್ ಇದೊಂದ್ಸಲ ರಿಕ್ವೆಸ್ಟ್ ನಾ ಮಾಡತ್ತೀನಿ ಸರ್.